ನನ್ನ ಹೆಸರು ಕಲ್ಕೆರೆ ವಿಜಯಕುಮಾರ್. ನಾನು ಕುರುಕ್ಷೇತ್ರ ನಾಟಕದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ವಿದುರ, ಸತತವು ನನ್ನನ್ನೇ ಧ್ಯಾನ ಮಾಡುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಜಿಸಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯೇನೆ. ನನ್ನ ಹೆಸರು ಎಂ ಸ್ವಾಮಿ ಕಲ್ಕೆರೆ. ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕದಲ್ಲಿ ದುರ್ಯೋಧನ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದೇನೆ. ಎಸ್ ಕೃಷ್ಣಮೂರ್ತಿ ಕಲ್ಕೆರೆ, ಧರ್ಮರಾಯನ ಪಾತ್ರಧಾರಿ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮರೆಯಾಲಿಸಿ ನಮ್ಮ ಪಕ್ಷ ವಹಿಸಿದೆಯ ದೇವದೇವ, ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿ ಅಪಾರವಾದದ್ದು ಪರಮಾತ್ಮ. ನನ್ನ ಹೆಸರು ಆನಂದ್ ಕುಮಾರ್ ಬಿಆರ್, ಬಿಳಿ ಶಿವಾಲೆ. ನಾನು ಭೀಮನ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ನಮ್ಮಗಳ ಅಭಿಮತವೇ, ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬೆಳೆಸಿ ನಿಂತಿದೆ. ನನ್ನ ಹೆಸರು ಮನೋಹರ್ ಕಲ್ಕೆರೆ. ಈ ನಾಟಕದಲ್ಲಿ ಅರ್ಜುನನಾಗಿ ಅಭಿನಯಿಸುತ್ತಿದ್ದೇನೆ. ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಹೆಸರು ಕೆ ಮಾದೇಶ್ ಅಂತೇಳಿ, ಕುರುಕ್ಷೇತ್ರ ನಾಟಕದಲ್ಲಿ ಕರ್ಣನ ಪಾತ್ರವನ್ನು ಅಭಿನಯಿಸ್ತಾ ಇದ್ದೇನೆ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಹಾಗೆ ತಿರದು ಹೊರತು ಈ ರಾಧೆಯನಿಗೆ ಮೃಷ್ಟನವು ಲಭಿಸದು. ಈ ದಿವಸ ನಮ್ಮ ಕಲಿಕೆರೆ ಗ್ರಾಮದಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಸೇರಿಕೊಂಡು ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯವನ್ನು ಮಾಡ್ತಾ ಇದ್ದೇವೆ. ಕಲಿಕೆರೆಯ ಮಧುಸೂದನಾದ ನಾನು ಈ ದಿವಸ ಈ ಒಂದು ಪೌರಾಣಿಕ ನಾಟಕದಲ್ಲಿ ಶಕುನಿಯ ಪಾತ್ರವನ್ನು ಅಭಿನಯವನ್ನು ಮಾಡ್ತಾ ಇದ್ದೇನೆ. ಎಲ್ಲ ಕಲಾ ಅಭಿಮಾನಿಗಳು ನಮ್ಮ ನಾಟಕವನ್ನು ಆರಂಭದಿಂದ ಅಂತ್ಯದವರೆಗೂ ಸಹ ನೋಡಿ ನಮಗೆ ಹಾರೈಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮಸ್ತೆ, ನಾನು ಯುಗಾಧರ್ ಕಲ್ಕೆರೆ, ಬಲರಾಮನ ಪಾತ್ರಧಾರಿಯಾಗಿ ಅಭಿನಯಿಸುತ್ತಿದ್ದೇನೆ. ಅಕ್ರೂರ, ಕೃತವರ್ಮ, ಕಲ್ಕೆರೆ ದುಶ್ಯಾಸನ ಪಾತ್ರಧಾರಿ. ಅಣ್ಣ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳೆ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ ಶಾಂತಿ ಸಂಧಾನ. ಕಲ್ಕೆರೆ ಸಾಮ್ರಾಟ್ ಪಾತ್ರಧಾರಿ ಅಭಿಮನ್ಯು. ಇದೆಂತಹ ಮಾತು ದೊಡ್ಡಪ್ಪ, ನಿನ್ನ ಕೈಯಲ್ಲಿ ಹೀಗದೇ ಇರುವಾಗ, ನನ್ನ ಪೂಜೆ ತಂದೆಯ ಕಪಿಧ್ವಜು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ನನ್ನ ಹೆಸರು ಸುಬ್ರಹ್ಮಣ್ಯ ಅಂತೇಳಿ, ಸಾತ್ಯಕಿ ಮತ್ತು ವಿದುರನ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದೆ. ಕಲ್ಕೆರೆ ಕೃಷ್ಣಪ್ಪನಾದ ನಾನು ಭೀಷ್ಮನ ಪಾತ್ರದಲ್ಲಿ. ದುರ್ಯೋಧನ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೇ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ನನ್ನ ಹೆಸರು ರಾಜಣ್ಣ ಕಲ್ಕೆರೆ, ಅಕ್ರೂರ ಮತ್ತು ದ್ರೋಣಾಚಾರಿ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ಕಲ್ಕೆರೆ ಭರತ್ ಪಾತ್ರಧಾರಿ ಕೃತವರ್ಮ ಮತ್ತು ಸೇನಾಧಿಪತಿ. ಅಲ್ಲದರ ಸಾರ್ವಭೌಮ, ನಮ್ಮ ಸೇನಾಧಿಪರು ಶತ್ರುಗಳನ್ನು ಕಂಡರೆ ಸಿಂಹದಂತೆ ಗರ್ಜಿಸಿ ಜಯವನ್ನು ಪಡೆಯಲು ಸಿದ್ಧರಾಗಿರುವರು. ಮುಂದೇನಪ್ಪಣೆ?